ಮಲೆನಾಡು ಚಿಕ್ಕಮಗಳೂರು ಪ್ರಾಕೃತಿಕ ಸೌಂದರ್ಯದ ಗಣಿ. ಇಲ್ಲಿ ನೈಸರ್ಗಿಕ ಸೌಂದರ್ಯದ ಜೊತೆಗೆ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇರುವ ಅದೆಷ್ಟೋ ದೇವಸ್ಥಾನಗಳು ಇವೆ. ಅದೇ ಸಾಲಿಗೆ ಸೇರುವ ಮಳೆ ದೇವರು ಅಂತ ಕರೆಸಿಕೊಳ್ಳುವ ಈ ದೇವಸ್ಥಾನ ವಾರ್ಷಿಕ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಯಾಕಾಗಿ ಮಳೆ ದೇವರು ಅಂತಾರೆ, ಎಲ್ಲವನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಹೌದು, ಈ ದೇವಸ್ಥಾನವು ಮಳೆ ದೇವರೆಂದೇ ಪ್ರಸಿದ್ಧಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಿಗ್ಗಾದ ಋಷ್ಯಶೃಂಗೇಶ್ವರ ಸ್ವಾಮಿಯ ವಾರ್ಷಿಕ ಮಹಾರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿದೆ. ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿಯನ್ನ ಮಳೆ ದೇವರೆಂದೇ ಸ್ಥಳೀಯರು ಹಾಗೂ ರಾಜ್ಯ ದೇಶಾದ್ಯಂತ ಭಕ್ತರು ನಂಬಿದ್ದಾರೆ. ಮಳೆಯಿಲ್ಲದ ಬರಗಾಲದ ಸಮಯದಲ್ಲಿ ಇಲ್ಲಿ ಪೂಜೆ ಸಲ್ಲಿಸಿದ್ರೆ ಮಳೆಯಾಗುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿಯೇ ಪುರಾತನ ಕಾಲದಿಂದಲೂ ಅಂದ್ರೆ ರಾಮಾಯಣ ಕಾಲದಿಂದಲೂ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದು, ಅದರಂತೆ ಮಹಾರಥೋತ್ಸವವು ನಡೆದುಕೊಂಡು ಬರುತ್ತಿದೆ. ಮಹಾರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಧನ್ಯರಾಗಿದ್ದಾರೆ. ಜಾತ್ರಾ ಮಹಾರಥೋತ್ಸವವು ವಿಜೃಂಭಣೆಯಿಂದ ನಡೆದಿದೆ. ಊರ ಜಾತ್ರೆಗೆ ಹೊರಹೂರುಗಳಿಗೆ ಕೆಲಸದ ನಿಮಿತ್ತ ನೆಲೆಸಿರುವ ಎಲ್ಲರೂ ಬಂದು ಊರಿನ ದೇವರ ದರ್ಶನ ಮಾಡಿ ನಮಸ್ಕರಿಸಿ ಹೋಗುವುದು ಇಲ್ಲಿನ ವಾಡಿಕೆಯಾಗಿದೆ. ಮಳೆ ದೇವರಾದ ಋಷ್ಯಶೃಂಗೇಶ್ವರನಿಗೆ ಪ್ರತಿ ವರ್ಷ ನಡೆಯುವ ಉತ್ಸವವಿದು. ರೈತ ತಾನು ಬೆಳೆದ ಫಸಲು ಕೈ ಸೇರುವ ಸಂದರ್ಭದಲ್ಲಿ ತನ್ನ ಕೃಷಿಗೆ ಮಳೆಯ ಸಹಕಾರ ನೀಡಿದ ಶಾಂತ ಋಷ್ಯಶೃಂಗೇಶ್ವರನಿಗೆ ಪೂಜೆ ಸಲ್ಲಿಸಿ ಬೆಳೆದ ಬೆಳೆಯನ್ನ ಕೊಯ್ಲು ಮಾಡುವ ಪದ್ಧತಿ ಹಿಂದಿನಿಂದಲೂ ವಾಡಿಕೆಯಲ್ಲಿದೆ. ಹಾಗಾಗಿಯೇ ಇಲ್ಲಿನ ರಥೋತ್ಸವಕ್ಕೂ ಕಿಗ್ಗಾದ ಋಷ್ಯಶೃಂಗೇಶ್ವರನಿಗೆ ನಂಟಿದೆ ಎಂಬುದು ಜನರ ನಂಬಿಕೆ. ಒಟ್ಟಿನಲ್ಲಿ ಮಲೆನಾಡಲ್ಲಿ ಇರುವ ಮಳೆದೇವರ ಜಾತ್ರೆ ಜೋರಾಗಿಯೇ ನಡೆದಿದ್ದು, ಈ ವರ್ಷವೂ ಸಂಪನ್ನವಾದ ಮಳೆಯಾಗಲಿ ಎಂಬುದು ಮಲೆನಾಡಿಗರ ಬೇಡಿಕೆಯಾಗಿದೆ.